ಹಾಯ್ ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಮೊದಲೇ ಹೇಳಿದ್ದೆ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬನ್ನಿ ಅಂತ. ನಾನು ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿವರಣೆ ನೀಡಿದ್ದೀನಿ, ಒಂದು ಪೀಠಿಕೆ ಅಂತಾರಲ್ಲ, ಒಂದು ಪ್ರಸ್ತಾವನೆ ಆ ಥರ ಹೇಳಿದ್ದೀನಿ. ಇದು ವಾಸ್ತವದಲ್ಲಿ ಯಾವ ಥರ ಟ್ಯಾಕ್ಸ್ ಇದೆ, ಯಾವ ಥರ ಇಲ್ಲ ಅನ್ನೋದು ಸಂಪೂರ್ಣವಾಗಿ ವಿವರಣೆ ನೀಡಿದ್ದೀನಿ. ಈಗ ಹೇಳ್ತೀನಿ, ಟ್ಯಾಕ್ಸ್ ಆ್ಯಂಡ್ GST ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಇದೆ ಅಂತಂದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಇಲ್ಲಿ ಟ್ಯಾಕ್ಸ್, ಇದರಲ್ಲಿ 2 ಟೈಪ್ಸ್, ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಈ ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಟೈಪ್ಗಳಿದ್ದಾವೆ. ಅಂದರೆ ಇದರೊಳಗಡೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಸೆಕೆಂಡ್ ಒನ್ ಪ್ರಾಪರ್ಟಿ ಟ್ಯಾಕ್ಸ್, ಥರ್ಡ್ ಒನ್ ವೆಲ್ತ್ ಟ್ಯಾಕ್ಸ್, ಫೋರ್ತ್ ಒನ್ ಕಾರ್ಪೊರೇಟ್ ಟ್ಯಾಕ್ಸ್, ಫಿಫ್ತ್ ಒನ್ ಗಿಫ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರ್ತವೆ. ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ವ್ಯಾಟ್ ಬರುತ್ತೆ, ಸೇಲ್ಸ್ ಟ್ಯಾಕ್ಸ್ ಬರುತ್ತೆ, ಥರ್ಡ್ ಒನ್ ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಈ ಟೈಪ್ ಬರ್ತವೆ. ಇವೆಲ್ಲ ಕೂಡಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇವೆಲ್ಲ ಕೂಡಿ GST ಆಗಿದೆ. ಇವೆಲ್ಲ ಈಗ ಯಾವ ಥರ ಇಲ್ಲ ಟ್ಯಾಕ್ಸ್ಗಳು ಹೇಳ್ಬೇಕಂದ್ರೆ ಎಲ್ಲ GST ಒಳಗಡೆ ಅಡಕವಾಗಿದ್ದಾವೆ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಡ್ತೀನಿ. ಈ ಇನ್ಕಮ್ ಟ್ಯಾಕ್ಸ್ ಯಾವ ಥರ ಹಾಳಾಗುತ್ತೆ ಅಂದರೆ, ನೀವು ಯಾವ ಥರ ಟ್ಯಾಕ್ಸನ್ನು ಕಟ್ತೀರಿ ಅಂದರೆ, ನೀವು ಇಷ್ಟು ಲಕ್ಷದ ಒಳಗಡೆ ನೀವು ಅರ್ನಿಂಗ್ ಮಾಡಿದ್ರೆ 0% ಟ್ಯಾಕ್ಸು, ಇಷ್ಟು ಲಕ್ಷದ ಮೇಲ್ಗಡೆ ನೀವು ಅರ್ನಿಂಗ್ ಮಾಡ್ತೀರಪ್ಪ ಅಂದರೆ 5%, 10, 15, 20 ಅಂತ ಈ ಥರ ಇರುತ್ತೆ. ಇಲ್ಲೇ ನೋಡ್ಕೊಬೋದು ನೀವು. 0 ಇಂದ 4 ಲಕ್ಷದವರೆಗೆ ನಿಮ್ದು ಇಯರ್ಲಿ ಇನ್ಕಮ್ ಇತ್ತಂದರೆ, ಅಂದರೆ ಒಂದು ಪ್ಯಾಕೇಜ್ ಅಂತ ಕೊಡ್ತಾರಲ್ಲ ಕಂಪ್ನಿಯಲ್ಲಿ, ಅದು ಇತ್ತಂದರೆ 0% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂದರೆ 0% ಟ್ಯಾಕ್ಸ್ ಅಂದ್ರೆ ಏನು ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಅರ್ಥ, ನಿಲ್ಲ. ಓಕೆ, 4 ಲಕ್ಷದ 1 ರೂಪಾಯಿಯಿಂದ 8 ಲಕ್ಷದವರೆಗೆ ನಿಮ್ಮ ಪ್ಯಾಕೇಜ್ ಇತ್ತಪ್ಪ ಅಂದರೆ ಇಯರ್ಲಿ 5% ಅನ್ನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ. 8 ಲಕ್ಷದ 1 ರೂಪಾಯಿಯಿಂದ 12 ಲಕ್ಷದವರೆಗೆ ಇತ್ತಂದರೆ 10%, 12 ಲಕ್ಷದ 1 ರೂಪಾಯಿಯಿಂದ 16 ಲಕ್ಷದವರೆಗೆ ಇತ್ತಂದರೆ 15%, 16 ಲಕ್ಷದ 1 ರೂಪಾಯಿಯಿಂದ 20 ಲಕ್ಷದವರೆಗೆ ಇತ್ತಂದರೆ 20%. ಇದಕ್ಕೂ ಜಾಸ್ತಿ ಅಂದರೆ ಮೇ ಬಿ ಇಷ್ಟೇ ಇರ್ಬೋದು, ಇಲ್ಲ ಜಾಸ್ತಿನೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಹೇಳ್ಬೇಕಂದ್ರೆ ಈ ಥರ ಇದೆ. ನೋಡ್ಕೊಂಬಿಡಿ, ನಿಮ್ಮ ಪ್ಯಾಕೇಜು ಎಷ್ಟು ಒಳಗಡೆ ಬರುತ್ತೆ, ನಿಮ್ಮದು ಇಯರ್ಲಿ ಪ್ಯಾಕೇಜು ಅಂದರೆ ಇಷ್ಟು ಟ್ಯಾಕ್ಸ್ ಕಟ್ತೀರ ಅಂತ ಅರ್ಥ. 4 to 8 ಲ್ಯಾಕ್ಸ್ ಇತ್ತಂದರೆ 5% ಕಟ್ತೀರ ಅಂತ ಅದರಲ್ಲಿ ಪ್ಯಾಕೇಜ್ನಲ್ಲಿ. ಈ ಥರ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಅಂದರೆ, ಈ ಥರ ಇರುತ್ತೆ. ನೆಕ್ಸ್ಟ್ ಈಗ ಹೇಳ್ತೀನಿ ನಾನು GST ಬಗ್ಗೆ. ನೋಡಿ, ಟ್ಯಾಕ್ಸ್ನಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ 2 ಟೈಪ್ ಇರ್ತವೆ. ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್, ಇನ್ನೂ ಒಂದು ಪ್ರಾಪರ್ಟಿ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಈ ಥರ ಬರ್ತವೆ. ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ವ್ಯಾಟ್, ಸೇಲ್ಸ್ ಟ್ಯಾಕ್ಸ್,
ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಬಟ್ ಇವೆಲ್ಲ ಈಗ ಕಡಿತವಾಗಿವೆ. GST ಅಲ್ಲಿ ಒಂದೇ ಅಂತ ಮಾಡಿದ್ದಾರೆ. ಈಗ ನಾನು GST ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ.